ವೀಕ್ಷಕರೇ, ಇವತ್ತು ಗ್ರಾಮೀಣ ಭಾಗಗಳತ್ತ ಬಂದರೆ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಅದು ಕೃಷಿಯಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಇತ್ಯಾದಿ ವಿಚಾರಗಳಲ್ಲಿ ಬಂದರೆ ಮೂಲಭೂತ ಸೌಕರ್ಯಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥ ಪಂಚಾಯತಿಗಳು ಸಾಕಷ್ಟು. ಅದೇ ರೀತಿ ನಾವಿದೀಗ ಏನಂತಂದರೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಬೇಂಚಿನಚೋಳಿ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ. ಈ ಒಂದು ಬೇಂಚಿನಚೋಳಿ ಗ್ರಾಮ ಪಂಚಾಯತಿಯ ಇಲ್ಲಿನ ಗ್ರಾಮಸ್ಥರಾಗಿ ಏನು ಹೇಳಿಕೆ ಕೊಡ್ತಾರೆ, ಸೊ ಯಾವ ರೀತಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾ ಇದೆ, ಸೊ ಸೌಲಭ್ಯಗಳ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ ಸಾರ್ವಜನಿಕವಾಗಿ ಅದನ್ನ ಕೇಳ್ಕೊಂಬರೋಣ. ಏನು ಮೂಲಭೂತ ಸೌಕರ್ಯ ಸಿಗ್ತದೆ, ಎಲ್ಲ ಸೌಕರ್ಯ ಸಿಗ್ತದೆ. ನಾಲೆ ಅಲ್ಲಿ ರಸ್ತೆ, ಲೈಟಿಂಗ್, ಚರಂಡಿ ವ್ಯವಸ್ಥೆ ಎಲ್ಲ ಮತ್ತು ಎರಡನೇದಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಮಾಡ್ತಾರೆ, ದನ ತಗೊಳ್ಳೋ ಕಟ್ಟಿಗೆಗಳು, ಕುರಿ ಸಾಕಾಣಿಕೆ, ಏನು ಮೂಲಭೂತ ಸೌಕರ್ಯ ಸಿಗ್ತದೆ, ಎಲ್ಲ ಸೌಲಭ್ಯಗಳು ಸೌಲಭ್ಯ ಅನುಗುಣವಾಗಿ ಆಗ್ತದೆ. ಒಂದನೇದಾಗಿ ಏನೋ ಒಂದು ಮೆಟೀರಿಯಲ್ ಬಿಲ್ ಅದೊಂದು ಸಮಸ್ಯೆ ಆಗ್ತದೆ. ಅದಕ್ಕೆ ಬಿಟ್ಟರೆ ಎಲ್ಲ ಮೂಲಭೂತ ಸೌಕರ್ಯಗಳು ಪಂಚಾಯತ್ ಆಗ್ತದೆ. ಬೇನಚಿಂಚೋಳಿ ಗ್ರಾಮದಲ್ಲಿ ವಿಭಿನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ, ಪಿಡಿಒ ಮಾಡುವ ಪ್ರಯತ್ನ, ಜನ ಸಹಕಾರದಿಂದ ಅಭಿವೃದ್ಧಿ ಮಾದರಿಯತ್ತ ಪ್ರಯತ್ನ. ಗ್ರಾಮೀಣ ಭಾಗದಲ್ಲಿ ಜನ ಅಭಿವೃದ್ಧಿ ಯೋಜನೆಗಾಗಿ ಕಂದಾಯ ಪಾವತಿಗಾಗಿ ಮುಂದಾಗಬೇಕು. ಹಾಗೆಯೇ ಹೆಚ್ಚಾಗಿ ಗೊಂದಲ ಮಾಡದೆ ಸಲಹೆ ನೀಡುತ್ತಾ ಅಭಿವೃದ್ಧಿಗಾಗಿ ಅವರ ಬೇಡಿಕೆ, ಮೂಲ ಸೌಲಭ್ಯ ಇತ್ಯಾದಿಗಾಗಿ ನೇರವಾಗಿ ಪಂಚಾಯಿತಿ ಸಂಬಂಧಿಸಿದವರಿಗೆ ತಿಳಿಸಿ ಗ್ರಾಮದ ಅಭಿವೃದ್ಧಿ ಹೊಂದಲು ಸಹಕರಿಸಲು ಪಂಚಾಯಿತಿ ಸದಸ್ಯ ವರ್ಗ ಹಾಗೂ ಪಿಡಿಒ ಮಾತನಾಡಿದ್ದು, ಹಲವಾರು ಮಾಹಿತಿ ವಿಶೇಷ ಸಂದರ್ಶನದಲ್ಲಿ ನಿಮ್ಮ ನೆಚ್ಚಿನ ಬೆನಚಿಂಚೋಳಿ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಸುಗಂಧ ಟಿವಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ. ಸುಗಂಧ ಟಿವಿ ಕನ್ನಡ ಡಿಜಿಟಲ್ ಮಾಧ್ಯಮ. ನನ್ನ ಹೆಸರು ರೇಖಾ ಅಂತ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಬೇಂಚಿನಚೋಳಿ. ಮೊದಲಿಗೆ ಹೇಳಬೇಕಂತಂದ್ರೆ ಉದ್ಯೋಗ ಖಾತ್ರಿ, ಈಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಉದ್ಯೋಗ ಖಾತ್ರಿ ಎದಕ್ಕೆ ಸಲ ಯಾವ ಉದ್ದೇಶದಿಂದ ಬಂದಿದೆ ಅಂತಂದರೆ ದುಡಿಯೋ ಕೈಗಳ ಕೆಲಸ. ಯಾರ್ಯಾರು ಕೂಲಿ ವಲಸೆ ಹೋಗಬಾರ್ದು, ಇದ್ದೂರಲ್ಲೇ ಕೆಲಸ ಮಾಡಬೇಕು, ಬೇರೆ ಊರಿಗೆ ಹೋಗಬಾರ್ದು, ಬೇರೆ ರಾಜ್ಯಕ್ಕೆ ವಲಸೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ಉದ್ಯೋಗ ಖಾತ್ರಿ ಒಂದು ಜಾರಿಯಾಗಿದೆ. ಈ ಒಂದು ಉದ್ಯೋಗ ಖಾತ್ರಿ ನಾವು ಭಾಳಷ್ಟು ಲೇಬರ್ಸ್ ತೊಗೊಂಡು, ಕೂಲಿಕಾರರು ತೊಗೊಂಡು ಭಾಳಷ್ಟು ಕೆಲಸಗಳು ಮಾಡ್ಕೊಂಡಿದ್ದೀವಿ. ಇಲ್ಲಾಗಲೇ ಭಾಳಷ್ಟು ನಮ್ಗೆ ಈ ಒಂದು ಗ್ರಾಮಕ್ಕೆ 3 ವಿಲೇಜ್ ಬರ್ತಾವಲ್ಲಿ, 3 ಗ್ರಾಮಗಳು ಬರ್ತಾವೆ. ಬೇಂಚಿನಚೋಳಿ, ಕಬೀರಾಬಾದ್ ಮತ್ತು ನಮದಾಪುರ ಅಂತಾರೆ. ಈ 3 ವಿಲೇಜಲ್ಲಿ ಲೇಬರ್ದು ಒಂದು ಬೇಡಿಕೆ ಭಾಳ ಅದ. ಏನಾರ ಒಂದು 600 ಕೂಲಿಕಾರರು ನಮ್ಮ ಕಡೆ ಬೇಡಿಕೆ ಇದೆ. ಈ ಒಂದು ಲೇಬರ್ ತೊಗೊಂಡು ನಾವು ಭಾಳಷ್ಟು ಕೆಲಸಗಳು ಮಾಡ್ಕೊಂಡಿದ್ದೀವಿ. ಕಬೀರಾಬಾದ್ ಗ್ರಾಮಕ್ಕೆ ಅಮೃತ ಸರೋವರ ಅಂತ ಹೇಳಿ ಒಂದು ಕಾಮಗಾರಿ ಮಾಡ್ಕೊಂಡಿದ್ದಾನೆ, ಕೆರೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾನೆ. ಮತ್ತು ಕೆರೆ ಉಳಿತೋ ಕಾಮಗಾರಿ ಸಮೇತ ಲೇಬರ್ಸ್ ತೊಗೊಂಡು ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ಮತ್ತು ಇದೇ ಹಾಗೆ ಅದೇ ಥರ ಆಗಿ ಮತ್ತು ನಮ್ಮದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಗಲ್ಲಿ ಅಲ್ಲೂ ಕೂಡ ನಾವು ಭಾಳಷ್ಟು ಒಂದು ಅಗಿ ಸಸಿಗಳಾಗೋದು ಮತ್ತು ಟ್ರೆಂಚಿಂಗ್ ವರ್ಕ್ಸು, SMS ಟ್ರೆಂಚಿಂಗ್ ವರ್ಕ್ಸು ಎಲ್ಲ ಭಾಳಷ್ಟು ಕಾಮಗಾರಿ ನಾವು ಲೇಬರ್ಸ್ ತೊಗೊಂಡು ಕೆಲಸ ಮಾಡ್ಕೊಂಡಿದ್ದೇವೆ. ಮತ್ತು ಇಲ್ಲಿ ಬೇರೆ ವರ್ಕ್ CC ವರ್ಕ್ ತೊಗೋಬೇಕು, ಸಿವಿಲ್ ವರ್ಕ್ ತೊಗೋಬೇಕಂತಂದ್ರೆ GK ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ಸ್ ಅಂತೇಳಿ ಕುಡಿದು ನೀರು ನಿರ್ವಹಣೆ ಅಂತ ಈ ಒಂದು ಒಪ್ಪಂದ ನಮ್ಗೆ ಅನುಮೋದನೆ ಆಗ್ಯದ. ಅದರೊಳಗೆ ಕೂಡ ನಾವು ಸಂಬಂಧಪಟ್ಟ ಇಂಡಿಯನ್ ಟ್ರೀಟ್ಮೆಂಟ್ ವರ್ಕ್ಸ್ ಅಂತ ಹೇಳಿ ನಾವು ತೊಗೊಂಡಿವಿ ಆಲ್ರೆಡಿ. ಈಗ ಆ ಕಾಮಗಾರಿ ಬೇಕಾದ್ರೆ ನೀವು ಹೈಸ್ಕೂಲ್ ಎದುರುಗಡೆ ಒಂದು ಇಂಡಿಯನ್ ಟ್ರೀಟ್ಮೆಂಟ್ ವರ್ಕ್ ನಿಮ್ಮ ಕಣ್ಣು ಕಾಣಿಸ್ತಿದೆ. ನೀವು ಆ ಕಡೆ ಹೋದ್ರಿ ಅಂತಂದರೆ ಇಂಡಿಯನ್ ಟ್ರೀಟ್ಮೆಂಟ್ ವರ್ಕ್ ನೋಡ್ಬೋದು ನೀವು. ಕಬೀರಾಬಾದ್ ಗ್ರಾಮಕ್ಕೆ ಚಾಲೂ ಆಗ್ಯದ, ನಮ್ದಾಪುರ ವಾಡಿ ಗ್ರಾಮಕ್ಕೂ ಕೂಡ ಅಲ್ಲೂ ಕೂಡ ಚಾಲನೆ ಆಗಿದೆ. ಕೆಲಸ ನಡೀತಾ ಇರಲ್ಲ ಆಗಲೇ. ಮತ್ತು ಅದೇ ರೀತಿಯಾಗಿ ವಿವಿಧ ಕಾಮಗಾರಿ ಮೇನ್ ನಮ್ಗೆ ಪಂಚಾಯತಿಗೆ ಬೇಡಿಕೆ ಬರೋದು ಡ್ರೈನ್ ಇಲ್ಲ, ರೋಡ್ ಇಲ್ಲ, ಆ ಥರ ಸಮಸ್ಯೆಗಳು ಹೆಚ್ಚಿಗೆ ಬರ್ತದೆ. ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಹಯೋಗದಿಂದ ನಾವು ಎಷ್ಟು ಕಾಮಗಾರಿಗಳ ಮಾಡಬೇಕು, ಡ್ರೈನೇಜ್ ವರ್ಕ್ಸ್ ಆಗಿರಲಿ, ರೋಡ್ ವರ್ಕ್ ಆಗಿರಲಿ ತಗೋತಾ ಇದೀವಿ. ಮತ್ತು ಮುಂದಿನೂ ಇಟ್ಕೊಂಡಿವಿ, ಮುಂದಿನೂ ಕೂಡ ಪ್ರಯೋಜನೆ ಮಾಡ್ಕೋತಾ ಇದ್ದೀವಿ. ಅದರೊಳಗೆ ಕೂಡ ಬೇರೆ ಬೇರೆ ಬೇಡಿಕೆಗಳು ಬರ್ತಾ ಇದ್ದಾವೆ, ತಗೋತಾ ಇದ್ದೀವಿ. ಮತ್ತಷ್ಟು ಕಾಮಗಾರಿಗಳು ಎಲ್ಲರ ಸಹಕಾರದಿಂದ ತಗೊಂಡು ಮುಗಿಸ್ತೀವಿ ನಾವು. ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ಶಾಲೆಗಳಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಪಂಚಾಯತಿ ಕೊಡುಗೆಗಳಂತಂದರೆ ಏನು, ಯಾವ ರೀತಿ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯತೆ ಆಯಿತು, ಮಕ್ಕಳಿಗೆ ಪ್ರೋತ್ಸಾಹಗಳ ಬಗ್ಗೆ ಹೇಗೆಲ್ಲ ಇರುತ್ತೆ? ಹೌದು, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಬೇಂಚಿನಚೋಳಿ ಗ್ರಾಮಕ್ಕೆ ಒಂದು ಹೈಸ್ಕೂಲ್ ಶಾಲೆ ಇದೆ. ಆ ಹೈಸ್ಕೂಲ್ನಾಗಿ ನಾವು ಆಟದ ಮೈದಾನ ಅಂತ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಭಾಳಷ್ಟು ನಮ್ಗೆ ಆಟದ ಮೈದಾನ ಮಾಡ್ಬೇಕಂತಂದ್ರೆ ಅಲ್ಲಿ ಭಾಳಷ್ಟು ತೊಂದರೆಗಳಾಗಿತ್ತು. ಯಾಕಂತಂದ್ರೆ ಅಲ್ಲಿ ಫುಲ್ಲು ಮಳೆ ಬಂತಂದ್ರೆ ಫುಲ್ ಜಾಮ್ ಆಗಿತ್ತು, ನೀರು ಹೋಗಕ್ಕೆ ಅಲ್ಲಿ ಆಟ ಮೈದಾನನೇ ಇದ್ದಿಲ್ಲ. ಸೊ ಹಾಗಾಗಿ ಹೋದ ವರ್ಷ ನಾವು ಆಟದ ಮೈದಾನ ಮಾಡಿದ್ದೀವಿ ಅಲ್ಲಿಗ. ಮತ್ತು ಅಲ್ಲಿ ಒಂದು ಮಕ್ಕಳಿಗೆ ಒಂದು ಇದು ಆಗಲಿ ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಸಿಗಲಿ ಅಂಥೇಳಿ ಅವ್ರಿಗೊಂದು ಗಣಿತ ಕಲಿಕಾ ಕಾರ್ಯಕ್ರಮ ಮಾಡಿದ್ದೀವಿ. ಅವರಿಗೆಲ್ಲ ಯಾರು ಮಕ್ಕಳು ಗಣಿತ ವಿಷಯ ಒಳಗೆ ಭಾಳಷ್ಟು ಚೆನ್ನಾಗಿ ಓದಿದಾರೆ ಅಂಥವ್ರಿಗೆ ಅಲ್ಲಿ ಪ್ರೋತ್ಸಾಹ ಧನ ಕೊಟ್ಟಿವಿ ನಾವು ಅಲ್ಲಿಗ. ಹೈಸ್ಕೂಲ್ ಶಾಲೆ ಆಗಿರಲಿ
ಎಲ್ಲ 3 ಗ್ರಾಮಗಳಲ್ಲಿ ಮಕ್ಕಳು ಒಂದು ಕಡೆ ಕರೆಸಿ ಅವರಿಗೆ ಗಣಿತ ಕಲಿಕಾ ಆಂದೋಲನ ಅಂತ ಮಾಡಿ ಯಾರು ಅದ್ರೊಳಗೆ ಉನ್ನತವಾಗಿ ಮಾರ್ಕ್ಸ್ ತೆಗೆದಿರ್ತಾರ ಆದ್ರೂ ಅವ್ರಿಗೆ ಫಸ್ಟು ಸೆಕೆಂಡು ಥರ್ಡ್ ಅಂತೇಳಿ ನಾವು ಮಾರ್ಕ್ಸ್ ಕೊಟ್ಟು ಪ್ರೋತ್ಸಾಹ ಮಾಡೀವಿ. ಮುಂದೆ ಬರೋಕೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ವಿ ಮಕ್ಕಳಿಗೆ. ಮತ್ತು SBM ಕುರಿತು ಶೌಚಾಲಯ ಕುರಿತು ಮಕ್ಕಳಿಗೆ ಶುಚಿತ್ವ ಕುರಿತು ಭಾಳಷ್ಟು ಅವರಿಗೆ ತರಬೇತಿ ಮಾಡೀವಿ, ತಿಳುವಳಿಕೆ ಕೊಟ್ಟಿವಿ ಅವರಿಗಲ್ಲಿ. ಈಗ ಊರು ತುಂಬ ಶೌಚಾಲಯ ಒಂದು ಬಳಕೆ ಮಾಡಿರಿ, ಕಟ್ಕೊಂಡಿರ್ತಾರೆ ಯಾರೊಬ್ರು ಕಟ್ಕೊಳ್ಳಿ ಅಂಥವ್ರು ಸ್ವಲ್ಪ ಬಳಕೆ ಮಾಡಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಿರಿ. ಮೇನ್ ಉದ್ದೇಶ ಈಗಂತೂ ನಾವು ಪ್ರೆಸೆಂಟ್ ನಾವು ಎಲ್ಲ ಕಡೆ ನೋಡ್ತೀವಿ ಪ್ಲಾಸ್ಟಿಕ್ ಬಳಕೆ ಸ್ವಲ್ಪ ಕಡಿಮೆ ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ಒಂದು ವೇಷವಾಕ್ಯ ಇದೆ, ಅದ್ರ ಬಗ್ಗೆ ಜಾಸ್ತಿ ಜಾಗರಣೆ ಮಾಡ್ಬೇಕಂತ ಇದೀನಲ್ಲಿ. ಮತ್ತು ಕಸ ಒಂದು ನಮ್ಮ ಕಡೆ ಇದು ಹಸಿ ಕಸ ಒಣದ ಕಸ ಕುರಿತು ಸ್ವಲ್ಪ ತರಬೇತಿ ಕೊಡಬೇಕಾಗ್ಯದ ಅವ್ರಿಗೆ. ಐಸಿ ಚಟುವಟಿಕೆಗಳು ಮಾಡ್ಬೇಕಂತ ಇದೀವಿ ಅವರಿಗೆ. NRLM ತೊಗೊಂಡು SST ಗ್ರೂಪ್ಗಳು ತೊಗೊಂಡು ಅವ್ರಿಗೆ ಕಸದ ಕುರಿತು ಹಸಿ ಕಸ ಒಣ ಕಸ ಯಾವ ರೀತಿ ಅವ್ರು ಮಾಡಬೇಕು, ಕಸ ಎಲ್ಲಂದ್ರೆ ಹಾಕ್ಬೇಡ ಅವರಿಗೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ತರಬೇತಿ ಕೊಟ್ಟು IC ಚಟುವಟಿಕೆ ಮುಖಾಂತರ ಅವ್ರಿಗೆ ತಿಳುವಳಿಕೆ ಕೊಡಬೇಕಂತ ಇದೆ ಸರ್ ಅವರಿಗೆ. ಓಕೆ, ಮುಂದಿನ ನಿಮ್ಮ ಕಬ್ಬು ಐತಾವ್ರಿ, ಸೋಯಾ, ತೊಗರಿ, ಉದ್ದು, ಹೆಸರು, ಎಳ್ಳು ಹೀಗೆ ಎಲ್ಲರೂ ನಿಂದ್ರ ಅಂದ್ರಿ ಅದ್ರಾಗ ಇದ್ವಿ. ನಮ್ಮ ಮನೆಯವ್ರು ಇರ್ತೀವಿ, ನಾವೇನು ಮನೆಗೆ ಇರ್ತೀವಿ, ಎಲ್ಲರೂ ತೆಗಿಬೇಕಂತ ಹೇಳಿ ಆಯ್ಕೆ ಮಾಡಿ ತೆಗೆದಾರೆ, ಓಟ್ ಹಾಕಿ ತೆಗೆದಿದ್ದಾರೆ. ಓಕೆ, ಈಗ ತಾವು ಅಧ್ಯಕ್ಷರಾದ್ಮೇಲೆ ಏನೆಲ್ಲ ಕೆಲಸಗಳ ಮಾಡೋಕ್ಕೆ ಸಾಧ್ಯತೆ ಆಯಿತು? ಜನರಿಗೆ ಸೌಲಭ್ಯ ಮತ್ತೆ ಕಾಮಗಾರಿಗಳ ಬಗ್ಗೆ ಆಗಿರ್ಬೋದು. ರೋಡ್ ಆಗ್ಯಾವ, ನಾಲೆ ಆಗ್ಯಾವ, ಶೌಚಾಲಯ ಆಗ್ಯಾವ, ಎಲ್ಲ ಶಾಲೆ ಇವು ಕೊಟ್ಟಿಗೆ ಎಲ್ಲ ಮಕ್ಕಳ ಕೆಲಸ ಆಗ್ಯಾವ. ಓಕೆ, ಶಾಲಾ ಮಕ್ಕಳಿಗೋಸ್ಕರ ಮತ್ತೆ ಶಾಲೆಗೋಸ್ಕರ ಎಲ್ಲ ಏನು ಮಾಡಿದ್ರಿ ಅಧ್ಯಕ್ಷ? ಉಪ್ಪು ರಿಪೇರ್ನು ಅವ್ರಿಗೆ ತಾಟ್ಲಿ ಕೊಟ್ಟಾರೆ ಕಮ್ಮಿ ಆಗ್ಯಾವ ಅಂದ್ರೆ ಆಯ್ತು. ಅವ್ರು ಉಂಡ್ದಾಗೆಲ್ಲ ಇದು ಹಾಕ್ಯಾರಿ, ಮಣ್ಣು ಹಾಕ್ಸ್ಯಾರ, ಎಲ್ಲ ಅವ್ರಿಗೆ ಸಾಮಾನು ಆಟ ಸಾಮಾನು ಕೊಡೋಂದ್ರೆ ಆಟ ಸಾಮಾನು ಕೊಟ್ಟಾರ. ಎಲ್ಲ ಕಡೆ ಹೋಗಿ ನಾವು ಬೇಂಚಿನಚೋಳಿಯಲ್ಲಿ ನರೇಗಾ ಯೋಜನೆ ಯಾವ ರೀತಿ ಕೆಲಸಗಳ ನಡೀತಾ ಇದೆ, ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಆಯಿತು? ಎನರ್ಜಿ ಉದ್ಯೋಗ ಅವ್ರಿಗೆಲ್ಲ ಮಾಡಿ ಅವರೇ ಯಾರು ಬಿಟ್ಟು ನಾಳೆ ಇದು ಆ ಕಡೆ ಎಲ್ಲ ಕೆಲಸಗಳು. ಅಧ್ಯಕ್ಷರೇ, ನಿಮ್ಮ ಒಂದು ಬೆಂಚಿನಚೋಳಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನರ್ಸರಿ ಅಂದ್ರೆ ಈಗ ಕೃಷಿ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಇದು ಮಾಡಿರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮಲ್ಲೇ ಗೊಬ್ಬರ ಮಣ್ಣು ಉಸುಕೆಲ್ಲ ಹಾಕಿ ಬೀಜ ಹಾಕಿ ತಯಾರೈತಾರೆ. ಬ್ಯಾಗ್ ಅಂತ ಹೇಳಿ ತುಂಬಿಸಿ ಸಸಿ 1 ವರ್ಷದೊಳಗೆ ಪೂರ 5 ಫೀಟ್ 6 ಫೀಟ್ವಾಗಿ ಬೆಳೆಸಿ ಎಲ್ಲ ಕಡೆ ಊರೂರಿಗೆ ಹಂಚ್ತೀವಿ. ಒಬ್ಬ 4 ಲಕ್ಷ 5 ಲಕ್ಷ ತನಕ ನಡೀತೀವಿ ಎಲ್ಲ. ಮತ್ತೆ ಇದು ಇಲ್ಲ ಅಂಬದಿಲ್ಲ, ಎಲ್ಲ ಮತ್ತೆ ಇಲ್ಲಿ ಸಸಿಗಳು ತಯಾರೈತಿ. ನಂಬಲ್ಲಿ ಬೀಜ ಹಾಕಿ ಸಸಿ ತಯಾರು ಮಾಡ್ತೀವಿ. ಈ ವರ್ಷ ಮಳೆ ಹೆಚ್ಚಾಗಿನ ಸಲ ಜನ ಬಂದಾಗೆ. ಓಕೆ, ಈಗ ಜನ ನಿಮ್ಮ ಪಂಚಾಯತಿ ಹತ್ತ ಬಂದು ಏನು ಬೇಡಿಕೆಗಳು ಇಡ್ತಾರ, ಯಾವ ರೀತಿ ಎಲ್ಲ ಸಮಸ್ಯೆಗಳ ಬಂದು ಕೇಳ್ತಾರ ಅಂತ ಜನರ ಬಗ್ಗೆ ಏನು ಹೇಳ್ತೀವಿ? ಎಲ್ಲ ಅವ್ರದ್ದು ಜಗಳ ಅದು ನೀರು ತಂದ್ರು ಭೀ ಎಲ್ಲ ಸಾಲ್ವ್ ಮಾಡೋದು. ಏನಾರ ಬೇಡ ಬಂದ್ರು ಆಯ್ತು ರೀ ಬರ್ತೇವೆ ಅಂಬೋದು ಕೊಡೋದು. ಯಾರು ಬಂದವ್ರಿ ಎಲ್ಲ ಕಡೆ ಹೋಗ್ತೀವ್ರಿ. ಓಕೆ, ಒಬ್ಬಳಿಗೆ ಕೆಲಸ ಮಾತಾಡಿ ಇನ್ನೂ ಮಾಡ್ಲತ್ತೀವಿ. ಓಕೆ, ಇಲ್ಲಿ ಕುಡಿಯುವ ನೀರು ಮತ್ತು ಈಗ ಸ್ವಚ್ಛತೆಗೋಸ್ಕರ ಯಾವ ರೀತಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ, ಸಿಬ್ಬಂದಿ ಬಗ್ಗೆ ಏನು ಹೇಳ್ತೀರಿ ನೀವು? ನೀರಿಲ್ಲ ಅದನ್ನ ಏನಿದಿಲ್ರಿ, ಎಲ್ಲ ನೀರು ನಾಲಿ ಎಲ್ಲ ಸುತ್ತವ್ರಿ, ಎಲ್ಲ ಕಡೆಯಿಂದ ಎಲ್ಲ ಶಿಸ್ತು ತೆಗಿಲಾಕ ಹಚ್ತಾರೆ. ಕುಡಿಯೋ ನೀರು ಭೀ ಯಾವ್ದಾರ ಒಂದು ಕಲಾವಿದ ಆಗಿ ಚಾಲು ಮಾಡಿಸ್ತೀವಿ. ಹೇಳಿ ನಮ್ಮಲ್ಲೆಲ್ಲ ಮತ್ತೆ ಇಲ್ಲಿ ಶಿಸ್ತದ ರೀ, ಎಲ್ಲ ನಾಲಿ ರೋಡು ಎಲ್ಲ ಕೆಲಸ ಮಾಡ್ತಾರೆ. ಯಾರು ಬಂದವ್ರಿ ಎಲ್ಲ ಎಲ್ಲರೂ ಬರ್ತಾರೆ, ನೋಡ್ತಾರ, ಎಲ್ಲ ಶಿಸ್ತದ. ಸುಗಂಧ ಪಂಚಾಯಿತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ.